ಜಿಮ್ ಕೇಂದ್ರಗಳಿಗೆ ಹೋಗುವ ಪ್ರತಿಯೊಬ್ಬರೂ ವ್ಯಾಯಾಮ ಆರಂಭಿಸುವ ಮೊದಲು ಹೃದಯದ ಸಮಗ್ರ ತಪಾಸಣೆ ಮಾಡಿಸಿಕೊಂಡು ವೈದ್ಯರಿಂದ ಫಿಟ್ನೆಸ್ ಪ್ರಮಾಣ ಪತ್ರ ಪಡೆಯುವುದು ಅತ್ಯಗತ್ಯ ಎಂದು ಗುದ್ಗಿ ಆಸ್ಪತ್ರೆಯ ಹೃದಯ ತಜ್ಞ ಡಾ ನಿತಿನ್ ಗುದ್ಗಿ ಸಲಹೆ ನೀಡಿದ್ದಾರೆ. ಬೇದರ್ ನಗರದ ಗುದ್ಗಿ ಆಸ್ಪತ್ರೆಯಲ್ಲಿ ಜಿಮ್ ತರಬೇತುದಾರರಿಗಾಗಿ ಹಮ್ಮಿಕೊಳ್ಳಲಾದ ಹೃದಯಘಾತ ಜಾಗೃತಿ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿಯೂ ಹೃದಯಘಾತ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಜಿಮ್ ಕೋಚ್ಗಳು ಹಾಗೂ ವ್ಯಾಯಾಮ ಮಾಡುವವರು ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು ಎಂದು ತಿಳಿಸಿದರು. ವ್ಯಾಯಾಮ ಆರೋಗ್ಯಕ್ಕೆ ಅತ್ಯಂತ ಉತ್ತಮವಾದರೂ ಸುರಕ್ಷತೆಗೆ ಮೊದಲ ಆದ್ಯತೆ ನೀಡಬೇಕು ಎಂದು ತಿಳಿಸಿದರು. ಜಿಮ್ ತರಬೇತುದಾರರು ಹೊಸ ಸದಸ್ಯರ ಆರೋಗ್ಯದ ಮಾಹಿತಿ ಕಡ್ಡಾಯವಾಗಿ ಪಡೆದುಕೊಳ್ಳಬೇಕು. ಅಧಿಕ ರಕ್ತದೊತ್ತಡ, ಮಧುಮೇಹ ಅಥವಾ ಹೃದಯ ಸಂಬಂಧಿ ಸಮಸ್ಯೆ ಇರುವವರಿಗೆ ವೈದ್ಯರ ಸಲಹೆಯಂತೆ ಮಾತ್ರ ವ್ಯಾಯಾಮ ಮಾಡಿಸಬೇಕು. ವ್ಯಾಯಾಮಕ್ಕೂ ಮುನ್ನ ವಾರ್ಮ್ ಅಪ್ ಹಾಗೂ ನಂತರ ಕೂಲ್ ಡೌನ್ ಕಡ್ಡಾಯವಾಗಿರಬೇಕು. ಸಾಮರ್ಥ್ಯ ಮೀರಿದ ವ್ಯಾಯಾಮ ಅಥವಾ ಅತಿಯಾದ ಭಾರ ಎತ್ತಲು ಒತ್ತಾಯಿಸಬಾರದು ಎಂದು ಈ ಮೂಲಕ ಸಲಹೆ ನೀಡಿದರು. ವ್ಯಾಯಾಮದ ವೇಳೆ ಎದೆ ನೋವು, ಉಸಿರಾಟದ ತೊಂದರೆ ಅಥವಾ ತಲೆ ಸುತ್ತು ಕಾಣಿಸಿಕೊಂಡ್ರೆ ತಕ್ಷಣ ವ್ಯಾಯಾಮ ನಿಲ್ಲಿಸಿ 108 ಆಂಬ್ಯುಲೆನ್ಸ್ಗೆ ಕರೆ ಮಾಡಬೇಕು. ವ್ಯಕ್ತಿಯನ್ನು ಶಾಂತವಾಗಿ ಕುಳ್ಳಿರಿಸಿ ಅಥವಾ ಮಲಗಿಸಿ. ಪ್ರಜ್ಞೆ ಇಲ್ಲದೆ ಉಸಿರಾಟ ನಿಂತಿದ್ರೆ ಸಿಪಿಆರ್ ತರಬೇತಿ ಪಡೆದವರು ತಕ್ಷಣ ಆರಂಭಿಸಬೇಕು. ವೈದ್ಯಕೀಯ ನೆರವು ಬರುವವರೆಗೆ ವ್ಯಕ್ತಿಯನ್ನ ಒಬ್ಬಂಟಿಯಾಗಿ ಬಿಡಬಾರದು ಎಂದು ಡಾ ನಿತಿನ್ ಗುದ್ಗಿ ತಿಳಿಸಿದರು. ಗುದ್ಗಿ ಆಸ್ಪತ್ರೆಯ ಅಧ್ಯಕ್ಷರು ಹಾಗೂ ಹೃದಯ ತಜ್ಞರಾದ ಡಾ ಚಂದ್ರಕಾಂತ್ ಗುದ್ಗಿ ಈ ಶಿಬಿರದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ, ಅವರು ಹೃದಯಘಾತದ ಪ್ರಮುಖ ಲಕ್ಷಣಗಳಾದ ಎದೆಯಲ್ಲಿ ತೀವ್ರ ನೋವು ಅಥವಾ ಒತ್ತಡ, ನೋವು, ಎಡಗೈ ನೋವು, ಕುತ್ತಿಗೆ, ದವಡೆ ಅಥವಾ ಬೆನ್ನಿಗೆ ಹರಡುವುದು, ಉಸಿರಾಟದ ತೊಂದರೆ, ಅತಿಯಾದ ಬೆವರು, ತಲೆ ಸುತ್ತು, ವಾಂತಿ ಅಥವಾ ವಾಕರಿಕೆ ಹಾಗೂ ತೀವ್ರ ಆಯಾಸ ಕಂಡು ಬಂದರೆ ತಕ್ಷಣ ವೈದ್ಯಕೀಯ ನೆರವು ಪಡೆಯಬೇಕು ಎಂದು ತಿಳಿಸಿದರು. ವೇದಿಕೆಯ ಮೇಲೆ ಡಾ ಸಚಿನ್ ಗುದ್ಗಿ, ಡಾ ಮಹೇಶ್ ತೋಂಡಾರೆ, ಡಾ ಸುಖಾನಂದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ಶಿಬಿರದಲ್ಲಿ ಸಾಕಷ್ಟು ಜಿಮ್ ತರಬೇತಿದಾರರು ಉಪಸ್ಥಿತರಿದ್ದರು.